ಒಂದು ಪ್ರೆಸೆಂಟ್ ಮಾಡಿದೀವಿ. ಆಗ್ಲೇ ಹೇಳಿದೆ, ಇದೊಂದು ನಾನು ಕರ್ಣಾಕರ ಅನ್ನೋದು ಒಂದು ಚಿಕ್ಕ ಸಂಸಾರದ ಒಂದು ಫಿಲಮು. ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ನೀವೆಲ್ಲರೂ ಕಾರಣ. ಎಲ್ರಲ್ಲೂ ಒಂದು ಮನವಿ, ನಿಮ್ಗೆ ಅನಿಸಿಕೆಗಳನ್ನ ದಯಮಾಡಿ ಶೇರ್ ಮಾಡಿ, ಎಲ್ರಿಗೂ ಹೇಳಿ. ಈ ನಾನು ಕರ್ಣಾಕರ ತಂಡ ಎಲ್ಲ ಹೊಸಬ್ರು ಇದ್ದೀರಿ. ಸೊ ಎಲ್ರಿಗೂ ಕೂಡ ಒಂದು ನಿಮ್ಮಿಂದ ಒಂದು ಸಪೋರ್ಟ್ ಸಿಕ್ಕಿದ್ರೆ ನಾವ್ ಇನ್ನೂ ಒಂದು 10 ಸಿನಿಮಾ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಯಾಕೆಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಸೊ ನಾವೆಲ್ಲರೂ ಕೂಡ ಬೆಳೆದಂಗೆನೆ. ಟೀಮಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಸೊ ದಯಮಾಡಿ ಎಲ್ರೂ ಕೂಡ ಈ ಸಿನಿಮಾ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಕೂಡ ರೀಚ್ ಆಗಿ ಮಾಡಿ. ಆದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಗಳಲ್ಲಿ, ಮತ್ತೆ ಸೋಷಿಯಲ್ ಮೀಡಿಯಾ ಯಾವ್ದಾವ್ದು ಪ್ಲಾಟ್ಫಾರ್ಮ್ಸ್ ಇದೆಯೋ ಅಲ್ಲೆಲ್ಲ ಆದಷ್ಟು ಇದನ್ನ ಶೇರ್ ಮಾಡಿ, ಬಾಯಿಂದ ಬಾಯಿಗೆ ಹರಡದಷ್ಟು ನಮ್ಮ ಸಿನಿಮಾ ಎಲ್ರಿಗೂ ರೀಚ್ ಆಗುತ್ತೆ. ಸೊ ಎಲ್ಲರಿಗೂ ನಮ್ಮ ಸಿನಿಮಾ ಕನೆಕ್ಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ ಮಕ್ಳನ್ನ ನೋಡ್ಕೊಂಡ್ರೆ, ನಿಮ್ ತಂದೆನ ನೋಡ್ಕೊಂಡ್ರೆ ಸಿನಿಮಾದಲ್ಲಿ ಎಷ್ಟು ಜನ ನೋಡಿದ್ರಿ? ಥ್ಯಾಂಕ್ ಯು. ನಾವೆಲ್ಲ ತುಂಬಾ ನೂರಾರು ಆಸೆ ಇಟ್ಕೊಂಡು ಎಲ್ಲರೂ ಇಲ್ಲಿರೋರು ಎಲ್ಲರೂ ಕೂಡ ತುಂಬಾ ಸ್ಟ್ರಗಲ್ ಮಾಡಿ ಮಾಡುವಂಥ ಸಿನಿಮಾ ಇದು. ಈ ಸಿನಿಮಾ ಗೆದ್ರೆ ನಮ್ಮಂತ 100 ಜನಗಳು ಮುಂದೆ ಬರಲಿಕ್ಕೆ ಒಂದಿಷ್ಟು ಸಿನಿಮಾ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ನೀವೇ ನೋಡಿದ್ದೀರಿ, ಕಂಟೆಂಟ್ ಸಿನಿಮಾಗಳು ಬಂದರೆ ಕನ್ನಡಿಗರು ಕೈ ಹಿಡಿತಾರೆ ಅಂತ ಹೇಳೋದು. ಇವತ್ತು ಕಂಟೆಂಟ್ ಸಿನಿಮಾ ಕೊಟ್ಟಿದ್ದೀವಿ, ಕನ್ನಡಿಗರು ಕೈ ಹಿಡಬೇಕು. ಬಿಕಾಸ್ ನಾವು ಒಂದಿಷ್ಟು ಸುಮಾರು ಕಡೆ ಎಲ್ಲ ನಮಗೆ ಥಿಯೇಟ್ರ್ಗಳು ಪ್ರಾಬ್ಲಮ್ ಆಗ್ತಾ ಇದೆ ಬೇರೆ ಭಾಷೆ ಸಿನಿಮಾಗಳಿಂದ. ಕೇಳಿದಾಗ ಹೇಳ್ತಾರೆ ನೀವು ಸಿನಿಮಾ ತುಂಬಾ ಮುದ್ದಾದ ಪ್ರಾಮಾಣಿಕ ಪ್ರಯತ್ನ ನಿರ್ದೇಶಕ ಮತ್ತು ನಟ ಎಲ್ಲರೂ ಆಗಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ರಾಧಾ ನಿಮ್ಮ ಪಾತ್ರವನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇಬ್ಬರು ತುಂಬಾ ಮುಜವಾಗಿ ಕಾಣ್ತೀರ. ಬಹುದು ಭವಿಷ್ಯ ಗೌಡ ಭವಿಷ್ಯ ಇದೆ, ಒಳ್ಳೆದಾಗಿ ಸುವರ್ಣ ಹೊಟ್ಬಿಟ್ರ. ಪ್ರತಿಯೊಂದು ಪಾತ್ರ ವರ್ಗನು ಇರೋದೇ ಲಿಮಿಟೆಡ್ ಪಾತ್ರಗಳು. ಅಪೂರ್ವ ಅವರು ಸ್ನೇಹಿತರು ಲೋಕಿ ಪ್ರತಿಯೊಂದು ಪಾತ್ರನೂ ಅವರವರ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ತುಂಬ ಮುದ್ದಾದ 3 ಹಾಡುಗಳಂತೂ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಟ್ರ್ಯಾಕ್ಸ್. ಯಾರು ಮ್ಯೂಸಿಕ್ ಮಾಡಿದ್ದಾರೆ ಅದೇ ಅವ್ರುಗಳು ಕೇಳ್ಕೊಂಡ ಹಾಗೆ ಸಿನಿಮಾ ವರ್ಡ್ ಆಫ್ ಮೌತ್ ಇಂದ ಚೆನ್ನಾಗಿ ಸ್ಪ್ರೆಡ್ ಆಗಿ ಅವರ ಪ್ರಯತ್ನಕ್ಕೆ ಅವ್ರು ಹಾಕಿದ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿಕ್ಕೆ ಹಾರೈಸ್ತೀನಿ. ಗುಡ್ ಲಕ್, ಒಳ್ಳೆಯದಾಗಿ. ಒಂದು ಲಾಂಗ್ ಜರ್ನಿ ಆದ್ಮೇಲೆ ಒಂದು ಸಿನಿಮಾ ಆಗಿ ಇವತ್ತು ತೆರೆಗೆ ಬರ್ತಾ ಇದೆ. ಸೊ ಪ್ರೀಮಿಯರ್ ಶೋಗೆ ಬಂದಿರುವಂತ ಎಲ್ಲ ಪ್ರೇಕ್ಷಕರಿಗೂ, ಎಲ್ಲ ಅತಿಥಿಗಳಿಗೂ ಅಂಡ್ ಸೋಷಿಯಲ್ ಮೀಡಿಯಾ ಅಂಡ್ ಯೂಟ್ಯೂಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಒಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದೀವಿ. ದಯವಿಟ್ಟು ನಿಮ್ಗೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಬೇಕು. ಸಿನಿಮಾ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಜೆನ್ಯೂನ್ ರಿವ್ಯೂ ಕೊಟ್ಟು ಹೋಗ್ಬೇಕಾದ್ರೆ ದಯವಿಟ್ಟು ಆ ಥರ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ರಿವ್ಯೂಸೇ ನಾಳೆ ಎಲ್ಲ ಕರ್ನಾಟಕ ಪೂರ್ತಿ ತಲುಪಬೇಕು. ಸೊ ಆದ್ರಿಂದ ಎಲ್ಲ ರಿವ್ಯೂ ಕೊಟ್ಟು ಹೋಗಿ. ಏನಿಲ್ಲ, ನಮ್ಮೊಂದು ಚಿಕ್ಕ ಸಂಸಾರ ಇದು ಸಿನಿಮಾ ಅನ್ನೋದು. ಸೊ ನಿಮ್ ಕೈಲಿದೆ ದೊಡ್ಡ ಸಂಸಾರ ಆಗಿ ಇಡೀ ಕರ್ನಾಟಕಕ್ಕೆ ತಲುಪಿಸ್ಬೇಕು ಅಂತಂದ್ರೆ ನೀವುಗಳ ಕಾರಣ. ಸೊ ನಿಮ್ಗೆ ಎಲ್ರಿಗೂ ಕೂಡ ಕೈ ಜೋಡಿಸಿ ಕೇಳ್ಕೊತೀನಿ, ನಿಮ್ಗೆ ಆನೆಸ್ಟ್ ರಿವ್ಯೂಸ್ ಸಿನಿಮಾ ಬಗ್ಗೆ ಏನ್ ಅನ್ಸುತ್ತೆ ನೀವು ದಯಮಾಡಿ ಕೊಡಿ. ಯಾಕಂದ್ರೆ ನೀವು ಬೆಳೆಸಿದ್ರೆ ನಮ್ ಇಡೀ ತಂಡ ಬೆಳೆಯುತ್ತೆ. ಯಾಕಂದ್ರೆ ಇಡೀ ತಂಡದಲ್ಲಿ ಹಲವಾರು ಜನ ಕಷ್ಟಪಟ್ಟಿದ್ದಾರೆ. ಸೊ ಒಬ್ಬೊಬ್ರದ್ದು ಒಂದು ಶ್ರಮ ಇದೆ. ಆ ಶ್ರಮಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು, ನಮ್ಮನ್ನ ಬೆಳೆಸ್ಬೇಕು. ಒಂದೇ ಒಂದು ಹೆಲ್ಪ್ ಮಾಡಿ, ಸಿನಿಮಾ ಸ್ಟಾರ್ಟ್ ಆದಾಗ ದಯವಿಟ್ಟು ಒಂದೇ ಒಂದು ಟೈಟಲ್ದು ಒಂದು ವಿಡಿಯೋ ಅಥವಾ ಫೋಟೋ ತೆಗೆದು ನಿಮ್ ಸ್ಟೇಟಸ್ ಅಲ್ಲಿ ಹಾಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಕೇಳಿಸಿದ್ಯಾ? ದಯವಿಟ್ಟು ಅದನ್ನ ಮಾಡಿ. ಥ್ಯಾಂಕ್ ಯು. ಎಂಜಾಯ್ ದ ಮೂವಿ.